ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾನೇನಾದರೂ ಚಪಾತಿ ಮಾಡೋದಕ್ಕೆ ಅಂತ ಅಡುಗೆ ಮನೆಗೆ ಬಂದರೆ ನಮ್ಮ ದುವಿ ಕೂಡ ಜೊತೆಗೆ ಬಂದುಬಿಡ್ತಾನೆ. ಅವನಿಗೆ ಒಂದು ಚಪಾತಿ ಅಷ್ಟು ಹಿಟ್ಟನ್ನ ಕೊಡಬೇಕಾಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಚಪಾತಿ ಹಿಟ್ಟು ತೊಗೊಂಡು ಒತ್ತುತ್ತಾ ಇರ್ತಾನೆ. ಅವನಿಗೆ ಅಂತಲೇ ಸಪ್ರೇಟು ಒಂದು ಮಣೆ ಮತ್ತು ಲಟ್ಟಣಿಗೆನ ಕೊಡಿಸಿದ್ದೀವಿ. ಸೊ ಅದನ್ನು ತೊಗೊಂಡು ಒತ್ತುತ್ತಾ ಇರ್ತಾನೆ. ಇನ್ನೂ ಆಹಾರನ ಮಕ್ಳ ಕೈಲಿ ಈ ರೀತಿ ಕೊಟ್ಟು ವೇಸ್ಟ್ ಮಾಡಿಸ್ಬಾರ್ದು. ಬಿಕಾಸ್ ಅವ್ರಿಗೆ ಊಟದ ವ್ಯಾಲ್ಯೂ ಗೊತ್ತಾಗಲ್ಲ. ಮಣೆ ಮತ್ತು ಲಟ್ಟಣಿಗೆ ಎರಡೂ ಕೂಡ ಕ್ಲೀನ್ ಮಾಡೇ ಕೊಟ್ಟಿರ್ತೀನಿ. ಹಾಗೆ ಅವನು ಎಲ್ಲಿ ಕುತ್ಕೊಂಡು ಲಟ್ಟಿಸ್ತಾ ಇರ್ತಾನೆ ಆ ಜಾಗನೂ ಕೂಡ ನೀಟಾಗಿ ಕ್ಲೀನ್ ಮಾಡಿರ್ತೀನಿ. ಸೊ ಹಾಗಾಗಿ ಆ ಚಪಾತಿ ಹಿಟ್ಟು ಏನು ವೇಸ್ಟ್ ಆಗೋದಿಲ್ಲ. ಮತ್ತೆ ತಗೊಂಡು ನಾನು ಚಪಾತಿನ ಮಾಡ್ಕೊತೀನಿ. ಒಂದು ಸ್ವಲ್ಪ ಹೊತ್ತು ಆಟ ಆಡೋ ತನಕ ನನಗೂ ಕೂಡ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂತ ಬಿಡ್ತಾನೆ. ಸೊ ಹಾಗಾಗಿ ಕೊಟ್ಟಿರ್ತೀನಿ ಅಷ್ಟೇನೆ. ಏನ್ ಮಾಡ್ತಿದ್ದೀವಿ ನೀನ್ ಸ್ಕೂಲಲ್ಲಿ? ಚಪಾತಿ ಮಾಡ್ತೀನಿ ಅಂತ ಇವಾಗ ನನ್ನ ಚಪಾತಿ ಎಲ್ಲ ಒತ್ತಿ ಮುಗಿಯೋ ಅಷ್ಟರಲ್ಲಿ ಅವನು ಒಂದು ಗೊಂಬೆ ಥರ ಮಾಡಿಬಿಟ್ಟಿದ್ದ. ಮನುಷ್ಯನ ಥರ ನೀವು ನೋಡ್ತಾ ಇರ್ಬೋದು, ಕೈ ಕಾಲು ಮುಖ ಈ ರೀತಿ ಬಿಡಿಸಿದ್ದ. ಕ್ಲೇ ಇಟ್ಕೊಂಡು ಆಟ ಆಡ್ತಾರಲ್ಲ ಹಂಗೆ ಆಟ ಆಡ್ತಾ ಇರ್ತಾನೆ ಚಪಾತಿನ ಇಸ್ಕೊಂಡು. ಆಮೇಲೆ ನೋಡಿ ನಾನು ಇಸ್ಕೊಂಡ್ರೆ ಓಕೆ, ಚಪಾತಿ ಒತ್ತಿ ಕೊಡ್ತಾನೆ ಅವನೇ, ನಮ್ಮ ಮಮ್ಮಿ ತಗೋ ಬೇಯಿಸು ಅಂತ. ಇಲ್ಲ ನೋಡ್ಲಿಲ್ಲ ಅಂತ ಅಂದ್ರೆ ಅದನ್ನು ಕೂಡ ಅಲ್ಲಿ ಇಲ್ಲಿ ಹಾಕಿ ವೇಸ್ಟ್ ಮಾಡ್ಬಿಡ್ತೀನಿ. ಅಷ್ಟರಲ್ಲಿ ನಾನು ನೋಡಿ ಇಸ್ಕೊಬಿಡ್ತೀನಿ. ಜೊತೆಗೆ ಹಳಸಿನಕಾಯಿ ಪಲ್ಯನ ಮಾಡ್ಕೊಂಡಿದ್ವಿ. ಅಪ್ಪು ಫ್ರೆಂಡ್ ಕೂಡ ಬಂದಿದ್ದ. ಎಲ್ಲಾರ ಮನೇಲೂ ಇದೇ ರೀತಿ ಅನ್ಸುತ್ತೆ. ಡೈನಿಂಗ್ ಟೇಬಲ್ ಇದ್ರೂ ಕೂಡ ಸೋಫಾ ಮೇಲೆ ಕುತ್ಕೊಂಡು ಟಿವಿ ನೋಡ್ಕೊಂಡು ಊಟನ ತಿನ್ನೋದು. ನಮ್ಮ ಮನೆಯಲ್ಲೂ ಕೂಡ ಅದೇ ರೀತಿನೇ, ಡೈನಿಂಗ್ ಟೇಬಲ್ ಇದ್ರೂ ಕೂಡ ಸೋಫಾ ಮೇಲೆ ಕುತ್ಕೊಳ್ಳೋದು. ಈ ಒಂದು ಬ್ಲಾಗ್ ಇದಾಗಿತ್ತು. ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.